ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಕೋರ್ಟ್ಗೆ ತನಿಖಾಧಿಕಾರಿಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಎಸಿಪಿ ಚಂದನ್ ಕುಮಾರ್ ರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಚಾರ್ಜ್ ಶೀಟ್ ಭಯ ಕಾಡುತ್ತಿದ್ದು ಕೋರ್ಟ್ಗೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಹಿನ್ನೆಲೆ ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿ ಪಡೆದ ನಟ ದರ್ಶನ್ ಬಳ್ಳಾರಿ ಜೈಲಾಧಿಕಾರಿಗಳನ್ನ ಕೇಳಿದ್ರಂತೆ. ನಟ ದರ್ಶನ್, ಸರ್ ಚಾರ್ಜ್ ಶೀಟ್ ಏನಾಯ್ತು ಅಂತ ಕೇಳಿದ ದರ್ಶನ್. ಬಳ್ಳಾರಿ ಜೈಲಿನಲ್ಲಿ ಟೆನ್ಷನ್ ನಲ್ಲಿರೋ ನಟ ದರ್ಶನ್. ಬಳ್ಳಾರಿ ಜೈಲಿನಲ್ಲಿ ಏನಾಗುತ್ತೋ ಏನು ಅಂತ ವಿಲ ಒದ್ದಾಡುತ್ತಿರುವ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಈಗಾಗಲೇ ನ್ಯಾಯಮೂರ್ತಿಗಳು ಚಾರ್ಜ್ ಶೀಟ್ ಅನ್ನ ಸ್ವೀಕರಿಸಿದ್ದು 3991 ಚಾರ್ಜ್ ಶೀಟ್ ಅನ್ನ ಈಗಾಗಲೇ ನ್ಯಾಯಮೂರ್ತಿಗಳು ಪರಿಶೀಲಿಸುತ್ತಿದ್ದಾರೆ. ಕೋರ್ಟ್ಗೆ ತನಿಖಾಧಿಕಾರಿಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಎಸ್ಪಿ ಚಂದನ್ ಕುಮಾರ್ ರಿಂದ ಚಾರ್ಜ್ ಶೀಟ್ ಸಲ್ಲಿಸಲಾಗಿದ್ದು ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಚಾರ್ಜ್ ಶೀಟ್ ಭಯ ಹೆಚ್ಚಾಗಿದೆ. ಕೋರ್ಟ್ಗೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಈ ಹಿನ್ನೆಲೆ ಚಾರ್ಜ್ ಶೀಟ್ ಬಗ್ಗೆ ನಟ ದರ್ಶನ್ ಮಾಹಿತಿ ಕೇಳ್ತಿದ್ದಾರಂತೆ. ಸರ್ ಚಾರ್ಜ್ ಶೀಟ್ ಬಗ್ಗೆ ಹೇಳಿ, ಏನಾಯ್ತು ಎಂಬುದರ ಬಗ್ಗೆ ಕೇಳ್ತಾ ಇದ್ದಾರಂತೆ ನಟ ದರ್ಶನ್. ಜೈಲಾಧಿಕಾರಿಗಳನ್ನ ನಟ ದರ್ಶನ್ ಕೇಳ್ತಾ ಇದ್ದಾರಂತೆ. ಸರ್ ಚಾರ್ಜ್ ಶೀಟ್ ಏನಾಯ್ತು ಅಂತ ಕೇಳಿದ ನಟ ದರ್ಶನ್. ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಫುಲ್ ಟೆನ್ಷನ್ ನಲ್ಲಿದ್ದಾರೆ.